ಹಾಯ್ ಹಲೋ ಅಸ್ಲಾಂ ಅಲೈಕುಂ ನಮಸ್ತೆ ಫ್ರೆಂಡ್ಸ್. ಇವತ್ತು ಮನೆಯಲ್ಲಿ ಜಿಲೇಬಿಗಳನ್ನು ಹೇಗೆ ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ಜಿಲೇಬಿಯನ್ನು 10-15 ನಿಮಿಷದಲ್ಲಿ ಮಾಡಬಹುದು. ಒಂದು ಬೌಲಿಗೆ ಜರಡಿ ಹಿಟ್ಟು, 1 ಕಪ್ ಮೈದಾ, 1 ದೊಡ್ಡ ಸ್ಪೂನಲ್ಲಿ ಕಾರ್ನ್ಫ್ಲವರ್, 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿ ಈ ಥರ ಜರಡಿ ಇಟ್ಕೊಂಡು ಕಾರ್ನ್ಫ್ಲವರ್, ಮೈದಾ ಮತ್ತು ಬೇಕಿಂಗ್ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 1/4 ಕಪ್ ಮೊಸರು ಹಾಕಬೇಕು. ಮೊಸರು ಹುಳಿಯಾಗಿರಬೇಕು, ಸಿಹಿ ಬೇಡ. ಹುಳಿ ಬರಬೇಕಂದ್ರೆ ಫ್ರಿಜ್ಜಿನಲ್ಲಿಟ್ಟಿದ್ದರೆ 4-5 ಗಂಟೆ ಹೊರಗಡೆ ಇಟ್ಟು ಚೆನ್ನಾಗಿ ಹುಳಿ ಬಂದ ಮೇಲೆ 1/4 ಕಪ್ಪಿನಷ್ಟು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ತಾ ಇರಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಹದ ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ಕೊಳ್ಳಿ. ಲೈಟಾಗಿ ಕಲರ್ ಬರುತ್ತೆ. ತುಂಬ ಡಾರ್ಕ್ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಹದ ಬಂದರೆ ಸಾಕು. ಇದನ್ನು 15 ನಿಮಿಷ ಸೈಡಲ್ಲಿಡಿ. ಈಗ ಪಾಕ ಮಾಡಿಕೊಳ್ಳೋಣ. 1.5 ಕಪ್ ಸಕ್ಕರೆ ಹಾಕಿ, 3/4 ಕಪ್ ನೀರು ಹಾಕಿ ಇದು ಕುದಿ ಬರಲಿ. ಕುದಿ ಬಂದ ನಂತರ ಸ್ವಲ್ಪ ಫುಡ್ ಕಲರ್ ಹಾಕಿ. ಇದನ್ನು ಮಿಕ್ಸ್ ಮಾಡಿ. ಕಲರ್ ಚೆನ್ನಾಗಿ ಬಂದರೆ ನೋಡಲು ಚೆನ್ನಾಗಿರುತ್ತೆ. 1 ಸ್ಪೂನ್ ಲೆಮನ್ ಜ್ಯೂಸ್ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇಷ್ಟು ಅಂಟು ಪಾಕ ಬರಬೇಕು, ಅಂದರೆ 1 ಎಲೆ ಬಂದು ಕಟ್ ಆಗಬೇಕು ನೋಡಿ. ಈಗ ಶುಗರ್ ಸಿರಪ್ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿಡಿ. ನಾನು ಹಾಲಿನ ಪ್ಯಾಕೆಟನ್ನು ಒಂದು ಸೈಡ್ ಕಟ್ ಮಾಡಿಟ್ಟಿದ್ದೇನೆ. ನೀವು ಬೇಕಾದರೆ ಪೈಪಿಂಗ್ ಬ್ಯಾಗಲ್ಲೂ ಮಾಡ್ಬೋದು. ನಾನು ನಿಮಗೆ ಈಸಿ ಆಗಲಿ ಅಂತ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಅರ್ಧದಷ್ಟು ಈ ಬ್ಯಾಟರನ್ನು ಹಾಕ್ಕೊಳ್ಳಿ. ತುದಿ ಸ್ವಲ್ಪ ಕಟ್ ಮಾಡಿ. ಒಂದು ಪ್ಯಾನಿಗೆ 1.5 ಕಪ್ ತುಪ್ಪ ಹಾಕ್ತಾ ಇದ್ದೇನೆ. ಅಪರೂಪಕ್ಕೆ ಮಾಡುವುದರಿಂದ ನಾನು ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ಆಯಿಲ್ ಹಾಕಿ ಮಾಡುವುದಾದರೆ 2 ಕಪ್ ಆಯಿಲ್ ಹಾಕಿ 2 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಳಿ. ಇದನ್ನು ಲೋ ಮತ್ತು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ. ಮೊದಲಿಗೆ ಜಿಲೇಬಿ ಶೇಪ್ ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಶೇಪ್ ಚೆನ್ನಾಗಿ ಬಂದಿದೆ. ಇದನ್ನು ಇನ್ನೊಂದು ಸೈಡಿಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಜಿಲೇಬಿಯನ್ನು ತೆಗೆದು ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಾಕಿ ಈಗ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಒಂದೆರಡು ನಿಮಿಷ ಆಗುವಾಗ ಪಾಕದಿಂದ ತೆಗೀರಿ.
ಮಾಷಾಅಲ್ಲಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಸಕ್ಕರೆ ಪಾಕಕ್ಕೆ ಜಿಲೇಬಿ ಹಾಕುವಾಗ ಸಕ್ಕರೆ ಪಾಕ ಬಿಸಿಯಾಗಿರಬೇಕು. ಪಾಕ ತಣ್ಣಗಿದ್ದರೆ ಅದನ್ನು ಬಿಸಿ ಮಾಡಿ ನಂತರ ಹಾಕ್ಕೊಳ್ಳಿ. ಒಂದು ಕಪ್ಪಿನಿಂದ ಸುಮಾರು 40-45 ಜಿಲೇಬಿ ಆಗುತ್ತೆ. ತುಪ್ಪದಲ್ಲಿ ಮಾಡಿದ್ದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ಬಾದಾಮ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.